ಮಣ್ಣು ತಾನಾಗೇ ಒಲಿಬೇಕು ಅಂತಾರೆ. ಆದ್ರೆ ನಮ್ಮ ನಂದೀಶ ಇದೆಲ್ಲಾನು ಒಲಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಕಂಡವ್ರ ಕಣ್ಣಿಗೆ ಮಣ್ಣೆರ್ಚಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ. ಹಣ್ಣು ತಿಂದವರೇ ಉಳಿದಿಲ್ಲ, ಇನ್ನು ಮಣ್ಣು ತಿಂದವ್ರು ಉಳಿತಾರ ಅಲ್ವಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೆಣ್ಣು ಹಣ್ಣು ಮಣ್ಣು ಎಲ್ಲ ತಾನಾಗೆ ಬರಬೇಕು ಅಂತಾರೆ, ಆದ್ರೆ ನಾನು ಹೇಳ್ತೀನಿ ಅದು ತಪ್ಪು. ಈಗ ನನ್ನ ಹತ್ರ ಮಣ್ಣಿದೆ, ಮಾರಿದ್ರೆ ಹುಣ್ಣು ಬರುತ್ತೆ. ಇವೆರಡೂ ಇದೆ ಅಂದ್ಮೇಲೆ ಹೆಣ್ಣು ತಾನಾಗೇ ಬರುತ್ತೆ. ನಾನು ಹರಿಶ್ಚಂದ್ರ, ರಿಯಲ್ ಎಸ್ಟೇಟ್ ಸತ್ಯ ಹರಿಶ್ಚಂದ್ರ. ನನ್ನ ಹತ್ರ ಒಂದಡಿ ಜಾಗ ಇಲ್ಲ, ಆದ್ರೂ ಊರ್ಲಿರೋ ಸೈಟ್ಗಳನ್ನೆಲ್ಲ ಮಾರ್ತೀನಿ. ನನ್ನ ಹತ್ರ 30-40 ಸೈಟ್ ತಗೊಂಡವ್ರೆಲ್ಲ 6 ಅಡಿ 3 ಅಡಿ ಜಾಗದಲ್ಲಿ ಮಣ್ಣಾಗೋದ್ರು. ಆದ್ರೂ ನನ್ನ ಪಾಲಿಗೆ ಅವರೇ ದೇವ್ರು. ಯಾಕೆ ಹೇಳಿ? ಹೋಗುವಾಗ ಪಾಪ ನನಗೆ ಕಾಸು ಕೊಟ್ಟು ಹೋದ್ರು. ಅಪ್ಪ ದೇವ್ರೇ, ನೀನ್ ನನಗೆ ಕೊಟ್ಟಿರೋ ದುಡ್ಡನ್ನ ನಿನಗೆ ವಾಪಸ್ ಕೊಡ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ನನಗೆ ವಾಪಸ್ ಕೊಡು. ಓಂ ಗಾಡ್, ಓ ಗಾಡ್, ನೀನ್ ಎಷ್ಟು ಕರುಣಾಮಯಿ. 1 ರೂಪಾಯಿ ನಿನ್ನ ಹತ್ರ ಇಟ್ಕೊಳ್ದಿ, ಎಲ್ಲ ನನಗೆ ವಾಪಸ್ ಕೊಟ್ಬಿಟ್ಟಲ್ಲ. ಅಯ್ಯೋ, ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್. ಮೋಸಗಾರ ಅಂತ ನೋಡ್ತಾ ಇದ್ದೀರಾ? ಈ ಕಲಿಗಾಲದಲ್ಲಿ ಬದುಕಬೇಕು ಅಂದ್ರೆ ಮೋಸನೂ ಮಾಡಬೇಕು, ಸಮೋಸನೂ ಮಾಡಬೇಕು. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಬಾಯ್. ಸೈಟ್ ಎಷ್ಟು ಸಖತ್ತಾಗಿದೆ. ಓ ಮೈ ಗಾಡ್, ಇಂಥ ಜಾಗ ಏನಾದ್ರೂ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ತಗೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಓ ದೇವರೇ, ನಿನ್ ದೃಷ್ಟಿ ಯಾವಾಗಪ್ಪ ನಮ್ಮ ಮೇಲೆ ಬೀಳೋದು? ಹಲೋ, ಊರಲ್ಲೆಲ್ಲ ಈಗೆಲ್ಲ ಡೊಂಕೇನಲ್ಲ, ಕುಡಿಯೋಕೆ ಪ್ರಾಬ್ಲಮ್ ಇಲ್ಲ. ರಾಧಾ ಮೇಡಮ್, ಐ ಆಮ್ ಸಾರಿ ಮೇಡಮ್. That's okay. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಆಫ್ಟರ್ನೂನ್ ಮೇಡಮ್, ಹಾಯ್ ಮೇಡಮ್, ಯು ಮೇಡಮ್, ಲವ್ ಮೇಡಮ್. ಸಾರಿ ಮೇಡಮ್. ಹಾ, ದಟ್ಸ್ ಓಕೆ ದೇವ್. ಮೇಡಮ್, ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರು ತಗತ್ತೀರಾ? ನೋ ಥ್ಯಾಂಕ್ಸ್. ಮೇಡಮ್, ಮೊನ್ನೆ ಬರ್ತೀನಿ ಅಂತ ಫೋನ್ ಮಾಡಿದ್ರಿ, ಬರ್ಲಿಲ್ಲ. ಇವತ್ತು ಬರ್ತೀನಿ ಅಂತ ಹೇಳಿಲ್ಲ, ಆದ್ರೂ ಬಂದಿದ್ದೀರಾ? ನಾನೊಂಥರ ಹಂಗೆ ಬೆಂಗಳೂರಲ್ಲಿ ಬರೋ ಮಳೆ ಇದ್ದಾಗೆ, ನನಗೆ ಯಾವಾಗ ಬೇಕು ಅವಾಗ ಹೇಳ್ದೆ ಕೇಳ್ದೆ ಬಂದ್ಬಿಡ್ತೀನಿ. ಕಸ್ಟಮರ್ ನನಗೆ ದೇವ್ರಿದ್ದಂಗೆ. ಬನ್ನಿ, ವ್ಯವಹಾರ ಶುರು ಮಾಡೋಣ. ಓಕೆ, ನಿಮ್ಮನ್ನ ಬೇಗ ಮುಗಿಸ್ಬೇಕು. ಡೀಲ್ ಡೀಲ್ ಬೇಗ ಮುಗಿಸ್ಬೇಕು ಅಂದೆ. ಓಕೆ, ಐ ಲೈಕ್ ಇಟ್. ನೀವು ತುಂಬಾ ಚೆನ್ನಾಗೇ ಮಾತಾಡ್ತೀರಾ, ನಿಜಾನೇ ಹೇಳ್ತೀರಾ. ಅದಕ್ಕೆ ಎಲ್ರು ನನ್ನ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ಕರೀತಾರೆ ಮೇಡಮ್. ಐ ಆಮ್ ಇಂಪ್ರೆಸ್. ಓ ನೋ. ಹಾಗೆ ಇಲ್ಲಿ ಇರಿ, ನಮ್ ಟ್ಯಾಗ್ಲೈನ್ ಹೇಳ್ತೀನಿ. ಹೇಳಿ. ನಮ್ದು ಹರಿಶ್ಚಂದ್ರ ಸಿಟಿ, ಬನ್ನಿ ಬಾಳಿ ಮನೆ ಕಟ್ಟಿ ಅಂತ ಮೇಡಮ್. ವಾಟ್? ನಮ್ ಟ್ಯಾಗ್ಲೈನ್. ಓ, ಐ ಲೈಕ್ ಇಟ್. Oh. ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ? ಆಕ್ಚುಲಿ ಹಾ, ಒಂದು ಸತ್ಯ ಹೇಳ್ತೇನೆ, ಕೇಳಿಸ್ಕೊಳ್ಳಿ ಮೇಡಮ್. ಏನು? ಸತ್ಯ ಅನ್ನೋದು ಬಸರಿ ಹೊಟ್ಟೆಲಿರೋ ಮಗು ಇದ್ದಂಗೆ. ಹಾ. ನೀವೆಷ್ಟೇ ಸುಳ್ಳು ಮುಚ್ಚಾಕಿದ್ರು ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ನೌ ಐ ಆಮ್ ಇಂಪ್ರೆಸ್. ಓ ನೋ. ನಿಮ್ ಫ್ಲಾಟ್ ತಗೋಬೇಕು ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಿಮ್ ಡೆಮೋ ಫ್ಲಾಟ್ ತೋರಿಸ್ತೀರಾ? ವೈ ನಾಟ್ ಮೇಡಮ್, ಕಮ್. ಓಕೆ ಮೇಡಮ್, ಇದು ಕಿಚನ್, ಅಡಿಗೆ ಮಾಡ್ಕೊಳಕ್ಕೆ. ನೈಸ್. ಇದು ಡೈನಿಂಗ್ ಹಾಲ್.
ಊಟ ಮಾಡಕ್ಕೆ, ವಾವ್ ಸೂಪರ್, ಇದು ಬಾತ್ರೂಮ್ ಸ್ನಾನ ಮಾಡಕ್ಕೆ. ಇಂಪ್ರೆಸಿವ್. ಮೇಡಮ್ ಇದು ಬೆಡ್ರೂಮ್. ಇದೇನ್ ಮಾಡಕ್ಕೆ ಅಂತ ಹೇಳಲೇ ಇಲ್ಲ. Oh no! I'm impressed. Oh no! ನಿಮ್ ಫ್ಲಾಟ್ ನನಗೆ ತುಂಬಾ ಇಷ್ಟ ಆಗ್ಬಿಡ್ತು. ಹಾ. ನಿಮ್ ಫ್ಲಾಟ್ ರೇಟ್ ಹೇಳ್ತೀರಾ? ಜಾಸ್ತಿ ಏನಿಲ್ಲ ಮೇಡಮ್, ಹಾ. ಜಸ್ಟ್ 75 lakh. 75 ಲಕ್ಷನಾ? ಫ್ಲಾಟ್ ರೇಟ್ ಕೇಳಿ ಫ್ಲಾಟ್ ಆಗೋದ್ಲಾ? ನೋಡ್ತಾ ಇದ್ರೆ ಕಿಸ್ ಕೊಡ್ಬೇಕು ಅನ್ನಿಸ್ತಾ ಇದೆ. ಮೇಡಮ್ ಫ್ಲಾಟ್ ರೇಟ್ ಕೇಳಿ ಫ್ಲಾಟ್ ಆಗೋದ್ರಾ? ಇಲ್ಲ, ನಿಮ್ ಮಾತ್ ಕೇಳಿ ಫ್ಲಾಟ್ ಆಗ್ಬಿಟ್ರಿ. ಆ 75 ಲಕ್ಷ ಅನ್ನೋದನ್ನ ಎಷ್ಟು ಕ್ಯೂಟ್ ಆಗಿ ಹೇಳ್ಬಿಟ್ರಿ. 7 ತಿಂಗಳು ಮಗು ಹೇಳ್ದಂಗೆ ಹೇಳ್ಬಿಟ್ರಿ. ನೋಡಿ, ನನ್ನ ಹತ್ರ 75 ಲಕ್ಷ ಇಲ್ಲ, ಬರೀ 10 ಲಕ್ಷ ಇರೋದು. ನಾನು ಲಾ ಲಾ ಅಂತ ಎಲ್ಲ ಅಲಿಯೋದು. ಲೋ ಲೋ ಅಂತ ಯಾಕೆ ಕಲಿತೀರಾ? ಬಾ ಬಾ ಅಂತ ನನ್ನನ್ನು ಕರೀರಿ, ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಅಂದ್ರೆ ಸಾಲ? ಸಾಲನಾ? ಸಾಲನ ಅಂತ ಯಾಕೆ ಬಾಯ್ ತೆಗಿತೀರಾ ಮೇಡಮ್? ನೀವು ದಾರಿಯಲ್ಲಿ ಬರುವಾಗ ಸಾಲಾಗಿ ನಿಂತಿರೋ ಕಾರುಗಳನ್ನ ನೋಡುತ್ತೀರಾ. ಆಕ್ಚುಲಿ ಅವು ಕಾರುಗಳ ಸಾಲ ಅಲ್ಲ, ಮತ್ತೆ ಸಾಲದ ಕಾರುಗಳು. ಐ ಆಮ್ ಇಂಪ್ರೆಸ್ಡ್. ಓ ನೋ! ನಿಮ್ ಫ್ಲಾಟ್ ಅನ್ನ ತಗೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಕಂಗ್ರ್ಯಾಚುಲೇಷನ್ ಮೇಡಮ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮಗೆ ಓಕೆ ಆದ್ರೆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿ. ಓಕೆ ಓಕೆ ಬನ್ನಿ. ಓಕೆ ಓಕೆ ಮೇಡಮ್, ಬನ್ನಿ ಸೈನ್ ಮಾಡಿ. ಎಸ್ಸಲ್ಲೇ ಹೇಳದ್ ಮೇಡಮ್, ಬನ್ನಿ ಸೈನ್ ಮಾಡಿ. ಯೋ, ನಾನು ಹೆಬ್ಬೆಟ್ಟಯ್ಯ. ಬೆಟ್ಟ ಸಿಗರೇಟ್ ಪ್ಯಾಕಲ್ಲಿ ಬೀಡಿನ. ನಾನು ಇದನ್ನ ಗ್ಯಾಸ್ ಸ್ಟವ್ ಅನ್ಕೊಂಡ್ರೆ ಇದು ಸೀಮೆಣ್ಣೆ ಸ್ಟವ್, ನಾವೇ ಪಂಪ್ ಹೊಡಿಬೇಕು. ಓಕೆ ಮೇಡಮ್, ಬನ್ನಿ ಒತ್ತಿ. ಓಕೆ, ಇದೆ. ಓ ಮೈ ಪೇಪರ್ಸ್, ಇಷ್ಟೊಂದು ಪೇಪರ್ಸ್ಗೆ ನಂಗೆ ಒತ್ತಿ ಒತ್ತಿ ಸುಸ್ತಾಗ್ಬಿಡ್ತೀನಿ. ಐ ಆಮ್ ಇಂಪ್ರೆಸ್. ನಿಮ್ ಫ್ಲಾಟ್ ರೇಟ್ ಏನು ಅಂತ ಕನ್ಫರ್ಮ್ ಮಾಡ್ತೀರಾ? ಅವಾಗ ಹೇಳಿದ್ನಲ್ಲ ಮೇಡಮ್ 75 ಲಕ್ಷ ಅಂತ. ಈಗ ಅದೇ 75 ಲಕ್ಷ. ಈಗ 50 ಲಕ್ಷ. ಈಗ 25 ಲಕ್ಷ. ಈಗ ಆಗ 10 ಲಕ್ಷ. ಈಗ 5 ಲಕ್ಷ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಏನಾಯ್ತು? ಡೈಲಾಗ್ ಮರ್ತೋಯ್ತು. ಓ ಮೈ ಗಾಡ್, ಹೇಳಿಪ್ಪ ರೇಟ್ ಎಷ್ಟು ಅಂತ. ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಕೊಟ್ಟೋಗಿ ಮೇಡಮ್. ಓಕೆ, ತಗೊಳ್ಳಿ. ಅಯ್ಯೋ, ದುಡ್ಡು ನೆಲದ ಮೇಲೆ ಬಿದ್ಬಿಡ್ತು. ಅಪಶಕುನ. ದುಡ್ಡು ನೆಲ ಮೇಲೆ ಬಿದ್ರೆ ಅಪಶಕನ ಅಂತ ಯಾಕೆ ಹೇಳ್ತೀರಾ? ಲ್ಯಾಂಡ್ಗೆ ದುಡ್ಡು ಹಾಕಿದೆ ಅಂತ ತಿಳ್ಕೊಳ್ಳಿ. ಓ, ಇದು ಶುಭ ಶಕನ, ಶುಭ ಲಕ್ಷ್ಮಿ. ಐ ಆಮ್ ಇಂಪ್ರೆಸ್. ಓ ನೋ! ಇವಾಗ ದುಡ್ಡು ಕಟ್ಟಿ. ನಾನ್ ಬೇರೆ ಬಿಲ್ಡರ್ ಹತ್ರ ಮನೆ ತಗೊಂಡಿದ್ರೆ ನನಗೆ ಗೋಲ್ಡ್ ಆದ್ರೂ ಕೊಟ್ಟಿರ್ತಾ ಇದ್ರು. ನಾವು ಗೋಲ್ಡ್ ಎಲ್ಲ ಕೊಡಲ್ಲ. ಯಾಕೆ ಹೇಳಿ ಮೇಡಮ್? ದುಡ್ಡು ಕೊಟ್ಟಿವಿ ಅಂತ ಅಲ್ಲೇ ಇರಬೇಡಿ, ಆಗಾಗ ಮನೆ ನೋಡಕ್ ಬನ್ನಿ. ಮನೆ ನೋಡಕ್ಕಲ್ಲ ಅಂದ್ರು, ನಿನ್ನ ನೋಡಕ್ಕೆ ಬಂದೇ ಬರ್ತೀನಿ. ಬರ್ಲಾ? ಏನಪ್ಪ ಏನಪ್ಪ ಏನಪ್ಪ? ಒಳ್ಳೆ ಮೂಡಲಿದ್ದ ಇದ್ಯಾರ? ಯಾರಮ್ಮ? ಅವತ್ತು ಸೈಟಿಗೆ ಅಂತ 60 ಲಕ್ಷ ಕೊಟ್ಟಿದ್ನಲ್ಲ. ಅಲ್ಲ ಕಣಪ್ಪ, ದುಡ್ಡು ಕೊಟ್ಟು 6 ತಿಂಗಳಾಯ್ತು. ಮನೆನೂ ಇಲ್ಲ, ಫೋನು ಇಲ್ಲ, ನೀನು ಇಲ್ಲ. ನಾನು ನನ್ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಪ್ಪ ಅದು. ನಿನ್ ಕಾಲಿಗೆ ಕೇಳ್ತೀನಿ, ನನ್ ಮನೆ ನನಗ್ ಕೊಟ್ಬಿಡೋ. ನೋಡು, ನಮ್ಮಂತ ಬಡವರಿಗೆ ಮೋಸ ಮಾಡಿದ್ರೆ ಆ ದೇವ್ರು ನಿನ್ನ ಕ್ಷಮಿಸಲ್ಲ ಕಣೋ, ಕ್ಷಮಿಸಲ್ಲ. ಐ ಮುದ್ಕಿ, ಈ ಕಲಿಗಾಲದಲ್ಲಿ ಬದುಕಬೇಕಂದ್ರೆ ಮೋಸನು ಮಾಡಬೇಕು, ಸಮೋಸನು ಮಾಡಬೇಕು. ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಬಾಯ್. ಗೆಟ್ ಔಟ್ ಫ್ರಮ್ ಹಿಯರ್. ಬನ್ನಿ ಅಮ್ಮ, ಬನ್ನಿ, ನಾವು ನೋಡ್ಕೊಳ್ತೀವಿ ಅವನ್ನ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏಯ್! ಏಯ್! ಏಯ್!
ಒಂದು ಕ್ಯಾರೆಕ್ಟರ್ ಎಮೋಷನಲ್ ಆದಾಗ ಸಪೋರ್ಟ್ ಮಾಡಕ್ ಬರೋ ನಿಮ್ಮಂತ ಬಿಲ್ಡಪ್ ಕ್ಯಾರೆಕ್ಟರ್ಗಳನ್ನ ನಾನು ಲೈಫಲ್ಲಿ ತುಂಬಾ ನೋಡಿದ್ದೀನಿ. ಪೇಮೆಂಟ್ ಬೇಕಾ? ಸೈಡ್ ವಿಂಗ್ ಅಲ್ಲಿ ಇರಿ. ಸರ್ ನಮಗ್ ಪೇಮೆಂಟ್ ಏನ್ ಕೊಡೋದ್ ಬೇಡ, ಆದ್ರೆ ನಿಮ್ ಪರ್ಫಾರ್ಮೆನ್ಸ್ ಪೇಮೆಂಟ್ ಕೊಡಕ್ಕೆ ನಮ್ ಬಾಸ್ ಬರ್ತಾ ಇದಾರೆ. ವಾಸ ಯಾರೋ ಅದು. ವಾವ್, ಸಖತ್ ಡ್ಯಾನ್ಸ್ ಮಾಡ್ತೀರಾ ಮೇಡಮ್ ನೀವು. ನೀವು ನೋಡಕ್ಕೆ ನಾನು ಆಗ್ಲೇ ಲೈನ್ ಹೊಡೆದು ಹುಡುಗಿ ತರನೇ ಇದ್ದಾಳಲ್ಲ. ಮೇಡಮ್ ನಿಮ್ಗೆ ಯಾರಾದ್ರೂ ಅಕ್ಕ ತಂಗಿರಿದ್ದಾರಾ? ಏಯ್ ಎದ್ದೇಳ ಮೇಲೆ. ಇಡೀ ಪ್ರಪಂಚದಲ್ಲಿ ನೀನು ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ಕರ್ನಾಟಕ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಏಯ್, ನೀನ್ ಯಾವುದೇ ಗಲ್ಲಿಯಲ್ಲಿ ಬಿಲ್ಲಿ ತರ ಬಚ್ಚಿಟ್ಕೊಂಡಿದ್ರು ನಿನ್ನ ಜಲ್ಲಿ ಕಲ್ಲಿಂದ ಹೊಡೆದು ಹೇಗೆ ಆಚೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೆಚ್ಚಿಗೆ ಮಾತಾಡಿದ್ರೆ ಸಿರೆಂಜನ್ ನೆಡುವೆ, ಸಿರೆಂಜನ್ ನೆಡುವೆ. ಆಗ ಏನೋ ಹೇಳ್ತಾ ಇದ್ದಲ್ಲ ನೀನು, ಈ ಕಲಿಗಾಲದಲ್ಲಿ ಬದುಕಬೇಕು ಅಂದ್ರೆ ಮೋಸನಾದ್ರೂ ಮಾಡ್ಬೇಕು, ಸಮೋಸನಾದ್ರೂ ಮಾಡ್ಬೇಕು ಅಂದೆ ಮೇಡಮ್. ಮೋಸ ನಾನು ಮಾಡಾಯ್ತು, ಇನ್ನು ಸಮೋಸ ಬಾಸ್. If you're bad, I am your dad. Dad, dad. ಏಯ್! ಕೇಳಿಸ್ಕೊ. Hey, ನೀನಿಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿ ಎಷ್ಟು ಹಣ ಸಂಪಾದನೆ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತಾನೆ ನಾನಿಲ್ಲಿಗೆ ಕಸ್ಟಮರ್ ಆಗಿ ಬಂದಿದ್ದು. ನನ್ನ ಲವ್ ಅಲ್ಲಿ ನಿನ್ನ ಬೀಳಿಸ್ಕೊಂಡಿದ್ದು. ನಿನ್ನ ಮೇಲೆ 120 ಕಂಪ್ಲೇಂಟ್ ಫೈಲ್ ಆಗಿದೆ. ನಿನ್ನಂತ ಒಬ್ರು ಇಬ್ರು ಮಾಡೋ ಹಲ್ಕ ಕೆಲಸಗಳಿಗೆ ನಿಯತ್ತಾಗಿ ಕೆಲಸ ಮಾಡೋರ್ ಮೇಲೂ ಕೂಡ ನಾವು ಅನುಮಾನ ಪಡೋ ಹಾಗೆ ಆಗಿದೆ. ನೋಡಿ ವೀಕ್ಷಕರೇ, ಹೀಗೆ ಮೋಸ ಮಾಡೋರು ಎಲ್ಲ ಕಡೆನೂ ಇರ್ತಾರೆ, ಆದ್ರೆ ನೀವು ನಿಮ್ಮ ಅಮೂಲ್ಯವಾದ ಹಣನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಎಲ್ಲ ಕಡೆ ಈ ಪೊಗರು ಶುಭ ಬರಕ್ಕಾಗಲ್ಲ. I am impressed.